ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಸದ್ಗುರು ಸಾಯಿಬಾಬಾರವರ ವಿಶೇಷ ಅಂದರೆ ಇಲ್ಲಿ 9 ಗುರುವಾರ ವ್ರತವನ್ನು ಮಾಡುವಂಥದ್ದು. ಅದು ಪುರುಷರಾಗಲಿ ತಾಯಂದಿರಾಗಲಿ ವಿದ್ಯಾರ್ಥಿಗಳಾಗಲಿ ಯಾರಾದರೂ ಮಾಡಬಹುದು, ಏನು ಸಮಸ್ಯೆ ಇಲ್ಲ. ಏನಂತಂದ್ರೆ ಅದು ಪೂಜೆ ಮಾಡುವ ವಿಧಾನ ಅಂತಂದ್ರೆ ಸಾಯಿ ಮಂದಿರಕ್ಕೆ ಬಂದು ಮೊಟ್ಟ ಮೊದಲು ಉಡಿಯನ್ನು ತುಂಬಿಸಿಕೊಳ್ಳಬೇಕು. ಉಡಿಯನ್ನು ತುಂಬಿಸಿಕೊಂಡು ನಂತರದಲ್ಲಿ ಪ್ರತಿ ಗುರುವಾರ ದಿನ ಅದನ್ನು ವ್ರತ ಆಚರಣೆಯನ್ನು ಮಾಡಬೇಕು. ವ್ರತ ಆಚರಣೆ ಹೇಗೆ ಮಾಡುವುದು ಅಂತ ಪ್ರಶ್ನೆಯನ್ನು ಮಾಡಿದಾಗ ವ್ರತ ಆಚರಣೆಯನ್ನು ಪ್ರಾರಂಭದಲ್ಲಿ ಉಡಿಯನ್ನು ತುಂಬಿಸ್ಕೋಬೇಕು. ಉಡಿಯನ್ನು ತುಂಬಿಸ್ಕೊಂಡು ಆದ ನಂತರ ನೆಕ್ಸ್ಟ್ ಗುರುವಾರ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಪೂಜೆಯನ್ನು ಹೇಗೆ ಮಾಡ್ಬೇಕಂತಂದ್ರೆ ಸಂಧ್ಯಾ ವಂದನೆಗಳನ್ನು ಮುಗಿಸಿಕೊಂಡು ಒಂದು ಕಲಶಾರಾಧನೆಯನ್ನು ಮಾಡಿ ಅದರ ಮೇಲೆ ಚಂಬನಿಟ್ಟು ಅದರ ಮೇಲೆ ಹಳದಿ ವಸ್ತ್ರವನ್ನು ಧರಿಸಿ ಅದರ ಮೇಲೆ ಅದರ ಕೆಳಗಡೆ ಅಕ್ಕಿ ಧಾನ್ಯವನ್ನು ಇಟ್ಟು ಒಂದು ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಮಾಡಬೇಕು. ಮತ್ತು ಸದ್ಗುರು ಸಾಯಿಬಾಬಾರ ಫೋಟೋ ಅಥವಾ ವಿಗ್ರಹ ಇದ್ದರೆ ಅಭಿಷೇಕವನ್ನು ಮಾಡಬೇಕು. ಫೋಟೋ ಇದ್ದರೆ ಪೂಜೆಯನ್ನು ಮಾಡಬೇಕಂತ ಹೇಳ್ತಾರೆ. ವಿಗ್ರಹ ಇದ್ದರೆ ಹಾಲು ತುಪ್ಪ ಸಕ್ಕರೆ ನೈವೇದ್ಯ ಎಲ್ಲವನ್ನು ಮಾಡಿ ಅಭಿಷೇಕವನ್ನು ಮಾಡಿ ತದನಂತರ ಸದ್ಗುರು ಸಾಯಿಬಾಬಾರವರಿಗೆ ಅಷ್ಟೋತ್ತರವನ್ನು ಮಾಡಿ 108 ಅಷ್ಟೋತ್ತರ ಇರ್ತವೆ. ಓಂ ಸಾಯಿನಾಥಾಯ ನಮಃ, ಕೃಷ್ಣ ರಾಮ ಶಿವ ಮಾರುತ್ಯಾದಿ ರೂಪಾಯ ನಮಃ, ಓಂ ಶೇಷಸಾಯಿನೈ ನಮಃ ಅಂತ 108 ಅಷ್ಟೋತ್ತರಗಳಿವೆ. ಅಷ್ಟೋತ್ತರವನ್ನು ಮಾಡಿ ಮಹಾಮಂಗಳಾರತಿಯನ್ನು ಮಾಡಿ ವಿಶೇಷವಾಗಿ ಸದ್ಗುರು ಸಾಯಿಬಾಬಾರ ಸಂಕಲ್ಪವನ್ನು ಮಾಡಿ ಸಂಕಲ್ಪ ಆದ ನಂತರ ವಿಶೇಷವಾಗಿ ಏನು ಮಾಡ್ಬೇಕಂತಂದ್ರೆ ಬುಕ್ಕನ್ನು ಓದ್ಬೇಕಂತ ಹೇಳ್ತಾರೆ. ಅಂದ್ರೆ ಅನುಭವ ಅಂತ ಇರ್ತಕ್ಕಂಥದ್ದು ಒಂದು ಅದರಲ್ಲಿ ಬುಕ್ಕಲ್ಲಿದೆ. ಆ ಬುಕ್ಕನ್ನು ಓದಿ ನಿಮಗೆ ಎಷ್ಟು ಶಕ್ತಿ ಇದೆ ಆ ಬುಕ್ಕನ್ನು ಓದಿ, ಇಲ್ಲಾಂದರೆ ಸಾಯಿ ಸಚ್ಚರಿತೆಯನ್ನು ಓದಿ ಆ ವ್ರತವನ್ನು ಮಾಡಿ ಏನಾದರೂ ಸ್ವೀಟನ್ನು ನೈವೇದ್ಯವನ್ನು ಮಾಡಿ. ಪುಳಿಯೋಗರಿ ಸದ್ಗುರು ಸಾಯಿಬಾಬಾರು ಏನಿಷ್ಟ ಅಂದರೆ ಮೊಟ್ಟ ಮೊದಲು ಪುಳಿಯೋಗರಿ, ಅದಾದ ನಂತರ ಶಿರಾ. ಅದು ಯಾವುದೂ ಇಲ್ಲ ಅಂತಂದ್ರೆ ನಿಮಗೆ ಕಿಚಡಿ ಅಂತ ಹೇಳ್ತಾರೆ. ಹಿಂದೆ ಕಿಚಡಿ ಅಂತ ಮಾಡೋರು. ಆ ಕಿಚಡಿ ಅಂದರೆ ಪಲಾವ್, ಈಗಿನ ರೂಪದಲ್ಲಿ ಪಲಾವ್ ಅಂತಾರೆ. ಏನಾದರೂ ನೈವೇದ್ಯವನ್ನು ಮಾಡಿ, ಯಾವುದೂ ಇಲ್ಲ ಶಕ್ತಿ ಇಲ್ಲದಿದ್ದರೆ ಒಂದು ಹಾಲು ಸಕ್ಕರೆ ನೈವೇದ್ಯವನ್ನು ಮಾಡಿ ನೀವು ವ್ರತವನ್ನು ಮಾಡಿ ಆ ದಿನ ನಿಮಗೆ ಸಾಯಿಬಾಬಾ ಮಂದಿರ ಹತ್ತಿರ ಇದ್ದರೆ ದರ್ಶನವನ್ನು ಮಾಡಿರಿ. ಇಲ್ಲ ಅಂತಂದ್ರೆ ಮನೆಯಲ್ಲೇ ಸದ್ಗುರು ಸಾಯಿಬಾಬಾರವರ ಸಂಕಲ್ಪವನ್ನು ಮಾಡಿ ಒಂದು 5 ಮಕ್ಕಳಿಗೆ ಆ ಶಿರಾ ಆ ಪುಳಿಯೋಗರಿ ಸಣ್ಣ ಮಕ್ಕಳಿಗೆ ದಾನವನ್ನು ಮಾಡಿರಿ, ಇಲ್ಲ 9 ಮಕ್ಕಳಿಗೆ ದಾನವನ್ನು ಮಾಡಿರಿ. ನಿಮ್ಮೆಲ್ಲರಿಗೂ ಸಮೃದ್ಧವಾಗುವಂಥದ್ದು. ಅದೇ ಥರವಾಗಿ 9 ಗುರುವಾರ ಸಂಕಲ್ಪವನ್ನು ಮಾಡಬೇಕು, ತಪ್ಪದೇ ಮಾಡುವಂಥ ಕಾರ್ಯ. ಅಂದರೆ 9 ಗುರುವಾರ ಸಂಕಲ್ಪವನ್ನು ಮಾಡಿದರೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲ ಸಿಗಲಿಕ್ಕೆ ಸಾಧ್ಯ. 9 ಗುರುವಾರ ಆದ ನಂತರ 9ನೇ ಗುರುವಾರ ದಿನ ಏನು ಮಾಡ್ಬೇಕಂತಂದ್ರೆ ಒಂದು ವಿಶೇಷವಾಗಿ ಮಂಟಪವನ್ನು ಮಾಡಿ ಸದ್ಗುರು ಸಾಯಿಬಾಬಾರವರ ಫೋಟೋ ಅಥವಾ ವಿಗ್ರಹವನ್ನಿಟ್ಟು ವಿಶೇಷವಾಗಿ ಅಲಂಕಾರವನ್ನು ಮಾಡಿ ನಿಮ್ಮ ಶಕ್ತಿ ಎಷ್ಟೈತಲ್ಲ ಅಷ್ಟ ಅನುಸಾರವಾಗಿ ಅಲಂಕಾರವನ್ನು ಮಾಡಿ ನೈವೇದ್ಯವನ್ನು ಮಾಡಿ ತಾಯಂದಿರಿಗೆ ಒಂದು 9 ಜನಕ್ಕೆ ಉಡಿ ತುಂಬಲೇಬೇಕು. ಯಾರಿಗೆ ವ್ರತವನ್ನು ಮಾಡ್ತಾರಲ್ಲ ಆ ವ್ರತವನ್ನು ಮಾಡುವಂಥವ್ರಿಗೆ ಮಾತ್ರ ಆ ಉಡಿಯನ್ನು ತುಂಬಬೇಕು. ತುಂಬಿ ಆದ ನಂತರ ಅವ್ರಿಗೆ ಹೇಳಬೇಕು ಏನಂತಂದ್ರೆ ಇದು ನಿಮ್ಮ ಕಷ್ಟಗಳು ಏನೇ ತೊಂದರೆ ತಾಪತ್ರೆ ಇರಲಿ, ಮದುವೆ ಇರಲಿ, ಮಕ್ಕಳಿಗೆ ವಿದ್ಯಾಭ್ಯಾಸ ಇರಲಿ, ನಿಮಗೆ ಸಂತಾನ ಇರಲಿ, ಅಥವಾ ಏನೇ ಒಟ್ಟಾರೆಯಾಗಿ ಏನೇ ಕಷ್ಟ ಕಾರ್ಪಣ್ಯಗಳಿದ್ದರೆ ಮನೆಯಲ್ಲಿ ತೊಂದರೆ ತಾಪತ್ರೆ ಇದ್ದರೆ ಅವೆಲ್ಲವನ್ನು ದೂರ ಆಗುತ್ತೆ ಅಂಥೇಳಿ ಅವರಿಗೆ ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಮಾಡಿರಿ ಅಂಥೇಳಿ ಅವರೆಲ್ಲರಿಗೂ ಹೇಳಿ, ಮತ್ತು ನಿಮಗೆ ಶಕ್ತಿ ಇದ್ದರೆ ಏನಾದರೂ ಬ್ಲೌಸ್ ಪೀಸು ಅಥವಾ ಕಾಯಿ ಅಥವಾ ಸದ್ಗುರು ಸಾಯಿಬಾಬಾರ ಫೋಟೋ ಅಥವಾ ವಿಗ್ರಹ ಏನಾದರೂ ದಾನವನ್ನು ಮಾಡ್ಬೋದು. ಸಚ್ಚರಿತೆಯನ್ನು ದಾನವನ್ನು ಮಾಡ್ಬೋದು. ಅದು ನಿಮ್ಮ ಶಕ್ತಿ ಇದ್ದಷ್ಟು ದಾನವನ್ನು ಮಾಡಿ ಅವರೆಲ್ಲರಿಗೂ ಆಶೀರ್ವಾದ ಆಗಲಿ, ಮುಂದೆ ಬರುವಂಥವ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಸಂಕಲ್ಪವನ್ನು ಮಾಡಿ. ಈ ವ್ರತದ ಮಹತ್ವ ಬಹಳ ವಿಶೇಷವಾಗಿದೆ. ತಿಳ್ಕೊಂಡರೆ ಮಾತ್ರ ಗೊತ್ತಿದೆ. ಯಾರು ವ್ರತವನ್ನು ಮಾಡ್ತಾರಲ್ಲ ಅವರೆಲ್ಲರಿಗೂ ಸಮೃದ್ಧವಾಗುವಂಥದ್ದು, ಯಾವುದೇ ತರಹದ ಇದು ಅಡಚಣೆ ಬರದಾಗೆ ನಡೆದುಕೊಳ್ಳುವಂತಹ ವ್ರತ ಅದು ಸದ್ಗುರು ಸಾಯಿಬಾಬಾರವರ ವ್ರತ. ವಿಶೇಷವಾಗಿ ನೀವು ಆರಾಧನೆ ಮಾಡಿ ಸಂಕಲ್ಪವನ್ನು ಮಾಡಿರಿ. ನಿಮ್ಮೆಲ್ಲರಿಗೂ ಸದ್ಗುರು ಸಾಯಿಬಾಬಾರ ಆಶೀರ್ವಾದ ಸದಾಕಾಲ ಆಗಲಿಕ್ಕೆ ಸಾಧ್ಯ. ಯಾರು ಶಿರಡಿಗೆ ಪ್ರಯಾಣವನ್ನು ಮಾಡಿಲ್ಲ, ಈ ತಾಲೂಕಿನಲ್ಲಿ
ನಿಮಗೆಲ್ಲಿ ಸಾಯಿಬಾಬಾ ಮಂದಿರ ಇದೆ ಅಲ್ಲಿ ದರ್ಶನವನ್ನು ಮಾಡಿ ಯಾವತ್ತಾರು ಒಂದಿನ ನಿಮಗೆ ಸದ್ಗುರು ಸಾಯಿಬಾಬಾರು ಶಿರಡಿಗೆ ಕರ್ಸ್ಕೊತಾರೆ. ಅಂದರೆ ನಿಮ್ಮ ಪಾದವನ್ನು ಇಟ್ಟರೆ ಸಾಕು, ಶಿರಡಿಗೆ ಹೋಗಿ ನಿಮ್ಮ ಪಾದ ಏನು ದಕ್ಷಿಣೆ ಹಾಕೋದು ಬೇಡ, ನೀವು ಮಂಗಳಾರತಿ ಮಾಡಿಸೋದು ಬೇಡ, ಏನು ಪೂಜೆಯನ್ನು ಮಾಡೋದು ಬೇಡ. ಆದರೆ ಅಲ್ಲಿ ಪಾದವನ್ನು ಇಟ್ಟರೆ ಸಾಕು ನಿಮ್ಮ ದೋಷಗಳು ನಿವಾರಣೆ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತು ಸದ್ಗುರು ಸಾಯಿಬಾಬಾರು 11 ವಚನಗಳಿವೆ. ಯಾರಾದರೂ ಸಚ್ಚರಿತೆಯಲ್ಲಿ ಅಥವಾ ವ್ರತವನ್ನು ಮಾಡುವಂಥವ್ರಿದ್ದರೆ ಅದು 11 ವಚನಗಳಿವೆ. ಒಂದೇದೇನಂತಂದ್ರೆ ಶ್ರೀ ಶಿರಡಿಯ ಪವಿತ್ರ ಮಣ್ಣಿನ ಮೇಲೆ ನಿಮ್ಮ ಪಾದವನ್ನಿಟ್ಟರೆ ಯಾರಿಗೇ ಆಗಲಿ ನಿಮಗೆ ಕೆಟ್ಟದ್ದು ಎಂಬುದು ಫಲ ಎಲ್ಲ ದೂರವಾಗುವಂಥದ್ದು ಅಂಥೇಳಿ 1ನೇ ವಚನಗಳು. ಮತ್ತು 2ನೇ ವಚನ ಅಂತಂದ್ರೆ ನನ್ನ ಸಮಾಧಿಯ ಭೇಟಿ ಕೊಡುವವರಿಗೆ ಕಷ್ಟ ಮತ್ತು ಯೋಚನೆಗಳೆಲ್ಲ ದೂರವಾಗುವಂಥದ್ದು ಅಂತ ಹೇಳ್ತಾರೆ. ಹೀಗೆ 11 ವಚನಗಳಿವೆ, ಅವು ಬುಕ್ಕಲ್ಲಿವೆ. ಎಲ್ಲರೂ ಈ ವಚನವನ್ನು ಎಲ್ಲರೂ ದಿನನಿತ್ಯ ಪಠಣೆಯನ್ನು ಮಾಡಿದರೆ ಸದ್ಗುರು ಸಾಯಿಬಾಬಾರ ಆಶೀರ್ವಾದ ಸದಾಕಾಲ ಶೀಘ್ರವಾಗಿ ಫಲವನ್ನು ಕೊಡ್ತಕ್ಕಂಥವ್ರು ಆಗಿದ್ದಾರೆ. ನಮ್ಮ ಜೀವನದಲ್ಲಿ ಬಹಳ ವಿಶೇಷ. ನಮ್ಮ ಜೀವನದಲ್ಲಿ ಏನಾದರೂ ಮಾಡಬೇಕಂತಂದ್ರೆ ನಾವು ವ್ರತವನ್ನು ಮಾಡಿ ಸಂಕಲ್ಪವನ್ನು ಮಾಡಿದ್ದೇವೆ. ನೀವು ಕೂಡ ಸಂಕಲ್ಪವನ್ನು ಮಾಡಿ ಗುರುವಿನ ಅನುಗ್ರಹಕ್ಕೆ ತಾವೆಲ್ಲರೂ ಪಾತ್ರರಾಗಿ ಅನ್ನುವಂಥ ವಿಷಯವನ್ನು ತಿಳಿಸ್ತಾ ಇದ್ದೇವೆ. ಓಂ ಸಾಯಿರಾಮ್.